ಶಂಕರ್ನಾಗ್ ವೃತ್ತ, ಶಂಕರ್ನಾಗ್ ಆಟೋ ಚಾಲಕರ ಸಂಘ, ಶಂಕರ್ನಾಗ್ ಆಟೋ ಸ್ಟ್ಯಾಂಡು, ಶಂಕರ್ನಾಗ್ ಯುವಕರ ಸಂಘ. ಕಣ್ಮರೆಯಾಗಿ 20 ವರ್ಷಗಳ ನಂತರ ಕೂಡ ಶಂಕರ್ನಾಗ್ ಸ್ಫೂರ್ತಿಯ ಸೆಲೆ. ಶಂಕರ್ ನಡಿಗೆ, ಶಂಕರ್ ಮಾತು, ಶಂಕರ್ ನಗು, ಶಂಕರ್ ಶೈಲಿ ಅನೇಕರಿಗೆ ಚೈತನ್ಯ ನೀಡೋ ಶಕ್ತಿ. ಚಾಲ್ತಿಯಲ್ಲಿರುವ ನಾಯಕ ನಟರೇ ಅಭಿಮಾನಿಗಳ ಮನದಲ್ಲಿ ಮಾಸ್ತಾ ಇರುವ ಹೊತ್ತಿಗೆ ತಾನಿಲ್ಲವಾದ ನಂತರವೂ ಬೆಳೆಯುತ್ತಾ ಹೋದದ್ದು ಶಂಕರ್ನಾಗ್ ವ್ಯಕ್ತಿತ್ವದ ಹೊಳಪಿಗೆ ಸಾಕ್ಷಿ. ಸುಮ್ಮನೆ ಆಟೋ ರಾಜನನ್ನ ಮಾತಾಡಿಸ್ ನೋಡಿ, ಅವರ ಶಂಕರ್ ಪ್ರೀತಿ ನಿಮಗೆ ಗೊತ್ತಾಗುತ್ತೆ. ಶಂಕರ್ ಅಂದ್ರೆ ಸಹ ಕಲಾವಿದರಿಗೂ ಪ್ರೀತಿ. ಅವರು ಚಿತ್ರರಂಗದ ಅಜಾತ ಶತ್ರು, ಸ್ನೇಹಕ್ಕೆ ಮತ್ತೊಂದು ಹೆಸರು. ಯಾವತ್ತೂ ಯಾರ ಜೊತೆಗೂ ಮನಸ್ಸು ಕಹಿ ಮಾಡಿಕೊಳ್ಳದ ಶಂಕರ್ ಎಲ್ಲರಿಗೂ ಹೇಳುತ್ತಿದ್ದ ಮಾತು, ಚಿಯರ್ಸ್, ಚಿಯರ್ಸ್ ಟು ಲೈಫ್. ಶಂಕರ್ನಾಗ್ ಜೊತೆಗಿದ್ದದ್ದು ನಮ್ಮೆಲ್ಲರ ಭಾಗ್ಯ ಅನ್ನುವ ಗೆಳೆಯರ ದೊಡ್ಡ ದಂಡೆ ಇದೆ. ಅವರೆಲ್ಲರೂ ಶಂಕರ್ನಾಗ್ ಪ್ರತಿಭೆ, ಸ್ನೇಹಪರತೆ ಮತ್ತು ಅವರು ತುಂಬುತ್ತಿದ್ದ ಸ್ಫೂರ್ತಿಯನ್ನು ನೆನೆಯುತ್ತಾರೆ. ಭಾಗ್ಯ ಎನ್ನಲೇ, ಪುಣ್ಯ ಎನ್ನಲೇ, ಭಾಗ್ಯ ಎನ್ನಲೇ, ಪುಣ್ಯ ಎನ್ನಲೇ, ನಿನ್ನಲ್ಲಿ ಕಂಡು ಬೆರಗಾದೆನು, ಆನಂದದಿಂದ ಹುಚ್ಚಾದೆನು, ಇನ್ನೆಂದು ನಿನ್ನ ಜೊತೆಯಾಗೆ ನಾನು ಬರುವೆ. ಭಾಗ್ಯ ಎನ್ನಲೇ, ಪುಣ್ಯ ಎನ್ನಲೇ, ನಿನ್ನಲ್ಲಿ ಕಂಡು ಬೆರಗಾದೆನು, ಆನಂದದಿಂದ ಹುಚ್ಚಾದೆನು, ನಿನ್ನೆಂದು ನಿನ್ನ ಜೊತೆಯಾಗಿ ನಾನು ಬರುವೆ. ತೆರೆಗೆ ಕಾಲಿಟ್ರೆ ಸಾಕು, ಬೆಳ್ಳಿ ಪರದೆ ಪ್ರಜ್ವಲಿಸುವಂತೆ ಮಾಡುವಂತಹ ಶಕ್ತಿ ಶಂಕರ್ಗಿತ್ತು. ಅದು ಆಕ್ಸಿಡೆಂಟ್ ನಂತಹ ಚಿತ್ರವೇ ಆಗಿರಲಿ, ಗೀತಾದಂತಹ ಪ್ರೇಮ ಪಯಣವೇ ಆಗಿರಲಿ, ಜನ್ಮ ಜನ್ಮದ ಅನುಬಂಧವೇ ಆಗಿರಲಿ, ಅಲ್ಲಿ ಶಂಕರ್ ಮ್ಯಾಜಿಕ್ ಇದ್ದೇ ಇರುತ್ತಿತ್ತು. ಸಾಂಗ್ಲಿಯಾನ ಫೋರ್ಸು, ಆಟೋ ರಾಜನ ಗತ್ತು, ಎಲ್ಲದರಲ್ಲೂ ಅವರು ಆಡಿದ್ದು ಭರ್ಜರಿ ಬೇಟೆ. ಭರ್ಜರಿ ಬೇಟೆ ಆಡೋ ಗಂಡು ನಾನು, ಗುರಿಯನ್ನೆಂದು ತಪ್ಪದ ಗಂಡು ನಾನು. ಭರ್ಜರಿ ಬೇಟೆ ಆಡೋ ಗಂಡು ನಾನು, ಗುರಿಯನ್ನೆಂದು ತಪ್ಪದ ಗಂಡು ನಾನು. ಶೌರ್ಯ ಸಾಹಸ ನನ್ನಲ್ಲಿ, ಧೈರ್ಯ ಸ್ನೇಹವು ನನ್ನಲ್ಲಿ ಎಂದೆಂದು. ಭರ್ಜರಿ ಬೇಟೆ ಆಡೋ ಗಂಡು ನಾನು, ಗುರಿಯನ್ನೆಂದು ತಪ್ಪದ ಗಂಡು ನಾನು. ಇದು ಶಂಕರ್ ನೆನಪು. ತನ್ನ ಕನಸಿನ ಹಾದಿಯಲ್ಲಿ ದೂರ ಪ್ರಯಾಣ ಹೊರಟ ಶಂಕರ್ನಾಗ್ ಅವರನ್ನ ವೇಗ ಬಲಿ ತೆಗೆದುಕೊಂಡಿತು. 36ನೇ ವರ್ಷಕ್ಕೆ ಕಣ್ಮರೆಯಾದ ಶಂಕರ್ ಉಳಿಸಿ ಹೋದ ಪ್ರೀತಿಯಲ್ಲಿ ನಾವು ನೀವೆಲ್ಲ ಪಾಲುದಾರರೇ. ಆ ಪ್ರೀತಿಗೆ ಈ ಕಾರ್ಯಕ್ರಮ ಅರ್ಪಣೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.